ಕಾನೂನಂತೆ ಕಾನೂನು ಅವಕ್ಕೊಂದಂತೆ ಕಾನೂನು ಸರ್ಕಾರ 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 ಕಾನೂನಂತೆ ಕಾನೂನು ಅವಕ್ಕೊಂದಂತೆ ಕಾನೂನು ರೈಟೆಕ್ ಅನ್ನೋದು ಇಡೀ ಹೈಕೋರ್ಟಲ್ಲಿ ಕೇಸ್ ಆಗಿ ನಾವು ಸಹ ಹೋರಾಟ ಮಾಡಿ ಅದನ್ನ ಕರ್ನಾಟಕ ಹೈಕೋರ್ಟ್ ಬ್ಲಾಕ್ ಲಿಸ್ಟ್ ಮಾಡಿದೆ ಕಾಲೇಜ್ನ. ಹಾಗೆ ಇನ್ನೊಂದು BE ಬಯೋಟೆಕ್ನಾಲಜಿ, ನಾವು BE ಕೃಷಿ ಬಯೋಟೆಕ್ನಾಲಜಿ ಓದಿದಂಥ ವಿದ್ಯಾರ್ಥಿಗಳು. ನಾವು ಬಯೋಟೆಕ್ನಾಲಜಿ ಜೊತೆ ಕೃಷಿನೂ ಸಹ ಓದಿದ್ದೀವಿ. ನಮಗೆ ಕೃಷಿ ಅಧಿಕಾರಿಗಳಲ್ಲಿ 15% ಮೊದಲಿಂದಲೂ ಸಹ ಗೌರ್ಮೆಂಟ್ ಕೊಟ್ಟಿತ್ತು. ಹೀಗಾಗಿ ಈ BE ಬಯೋಟೆಕ್ನಾಲಜಿ ಅಂದ್ರೆ ಅಗ್ರಿಕಲ್ಚರ್ ಗೊತ್ತಿಲ್ಲದೇ ನಾರ್ಮಲ್ ಬಯೋಟೆಕ್ನಾಲಜಿ ಓದಿದವ್ರನ್ನೂ ಸಹ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಮೂರನೇ ನಮ್ಮ ಇದಿರೋದು ಸರ್ ಪ್ರೈವೇಟೈಸೇಷನ್. ಅಗ್ರಿಕಲ್ಚರ್ ಅಲ್ಲಿ ತುಂಬಾ ನಾರ್ಮ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ICAR ಅಂಡರ್ ಅಲ್ಲಿ. ಬಟ್ ಎಲ್ಲದನ್ನು ಉಲ್ಲಂಘಿಸಿ ಏನು ಇಲ್ಲದೇ ಇರುವಂತಹ ಕಾಲೇಜ್ಗಳಿಗೂ ಸಹ ಅನುಮತಿ ಕೊಟ್ಟು ಆ ಪ್ರೈವೇಟ್ ಕಾಲೇಜ್ಗಳನ್ನ ಖಾಸಗೀಕರಣವನ್ನ ಶುರು ಮಾಡಿದ್ದಾರೆ ಸರ್. ಇದನ್ನು ನಿಲ್ಲಿಸಬೇಕು. ನಾಲ್ಕನೇದು ಬಂದು ಬೇಸಿಕ್ ಪ್ರೋಗ್ರಾಮ್. ಅಂದ್ರೆ ನಾವು BSc ಕೃಷಿ ಮಾಡಿದಾಗ ನಮಗೆ ಗೊಬ್ಬರದ ಅಂಗಡಿ ಮತ್ತು ಬೀಜದ ಅಂಗಡಿಗೆ ಲೈಸೆನ್ಸ್ ಸಿಗುತ್ತೆ. ಬಟ್ ಈಗ ಅದನ್ನೆಲ್ಲ ನಿಲ್ಲಿಸಿ ಕೇವಲ ಒಂದು 6 ತಿಂಗಳು 7 ತಿಂಗಳು ಟ್ರೈನಿಂಗ್ ಕೊಟ್ಟು ಜನಗಳಿಗೆ ಬೀಜ ಮತ್ತೆ ಗೊಬ್ಬರದ್ದು ಲೈಸೆನ್ಸ್ ಕೊಡ್ತಿದ್ದಾರೆ. ಅದನ್ನು ನಿಲ್ಲಿಸಬೇಕಂತ ಹೇಳಿ ನಾವು ಹೋರಾಟಗಳನ್ನ ಶುರು ಮಾಡಿದ್ದೀವಿ. ಇದು ನಮಗೆ ಸತತವಾಗಿ 11ನೇ ದಿನ ಆಗ್ತಿದೆ ಸರ್. ಇನ್ನೂ ಯಾವುದೂ ನಮಗೆ ರೆಸ್ಪಾನ್ಸ್ ಬಂದಿಲ್ಲ. ಸೊ ಹಾಗಾಗಿ ನಿಮ್ಮ ಕಾನೂನಂತೆ ಕಾನೂನು ಅವಕ್ಕೊಂದಂತೆ ಕಾನೂನು ರೈಟೆಕ್ ಅನ್ನೋದು ಇಡೀ ಹೈಕೋರ್ಟಲ್ಲಿ ಕೇಸ್ ಆಗಿ ನಾವು ಸಹ ಹೋರಾಟ ಮಾಡಿ ಅದನ್ನ ಕರ್ನಾಟಕ ಹೈಕೋರ್ಟ್ ಬ್ಲಾಕ್ ಲಿಸ್ಟ್ ಮಾಡಿದೆ ಕಾಲೇಜ್ನ. ಹಾಗೆ ಇನ್ನೊಂದು BE ಬಯೋಟೆಕ್ನಾಲಜಿ, ನಾವು BE ಕೃಷಿ ಬಯೋಟೆಕ್ನಾಲಜಿ ಓದಿದಂಥ ವಿದ್ಯಾರ್ಥಿಗಳು. ನಾವು ಬಯೋಟೆಕ್ನಾಲಜಿ ಜೊತೆ ಕೃಷಿನೂ ಸಹ ಓದಿದ್ದೀವಿ. ನಮಗೆ ಕೃಷಿ ಅಧಿಕಾರಿಗಳಲ್ಲಿ 15% ಮೊದಲಿಂದಲೂ ಸಹ ಗೌರ್ಮೆಂಟ್ ಕೊಟ್ಟಿತ್ತು. ಹೀಗಾಗಿ ಈ BE ಬಯೋಟೆಕ್ನಾಲಜಿ ಅಂದ್ರೆ ಅಗ್ರಿಕಲ್ಚರ್ ಗೊತ್ತಿಲ್ಲದೇ ನಾರ್ಮಲ್ ಬಯೋಟೆಕ್ನಾಲಜಿ ಓದಿದವ್ರನ್ನೂ ಸಹ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಮೂರನೇ ನಮ್ಮ ಇದಿರೋದು ಸರ್ ಪ್ರೈವೇಟೈಸೇಷನ್. ಅಗ್ರಿಕಲ್ಚರ್ ಅಲ್ಲಿ ತುಂಬಾ ನಾರ್ಮ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ICAR ಅಂಡರ್ ಅಲ್ಲಿ. ಬಟ್ ಎಲ್ಲದನ್ನು ಉಲ್ಲಂಘಿಸಿ ಏನು ಇಲ್ಲದೇ ಇರುವಂತಹ ಕಾಲೇಜ್ಗಳಿಗೂ ಸಹ ಅನುಮತಿ ಕೊಟ್ಟು ಆ ಪ್ರೈವೇಟ್ ಕಾಲೇಜ್ಗಳನ್ನ ಖಾಸಗೀಕರಣವನ್ನ ಶುರು ಮಾಡಿದ್ದಾರೆ ಸರ್. ಇದನ್ನು ನಿಲ್ಲಿಸಬೇಕು. ನಾಲ್ಕನೇದು ಬಂದು ಬೇಸಿಕ್ ಪ್ರೋಗ್ರಾಮ್. ಅಂದ್ರೆ ನಾವು BSc ಕೃಷಿ ಮಾಡಿದಾಗ ನಮಗೆ ಗೊಬ್ಬರದ ಅಂಗಡಿ ಮತ್ತು ಬೀಜದ ಅಂಗಡಿಗೆ ಲೈಸೆನ್ಸ್ ಸಿಗುತ್ತೆ. ಬಟ್ ಈಗ ಅದನ್ನೆಲ್ಲ ನಿಲ್ಲಿಸಿ ಕೇವಲ ಒಂದು 6 ತಿಂಗಳು 7 ತಿಂಗಳು ಟ್ರೈನಿಂಗ್ ಕೊಟ್ಟು ಜನಗಳಿಗೆ ಬೀಜ ಮತ್ತೆ ಗೊಬ್ಬರದ್ದು ಲೈಸೆನ್ಸ್ ಕೊಡ್ತಿದ್ದಾರೆ. ಅದನ್ನು ನಿಲ್ಲಿಸಬೇಕಂತ ಹೇಳಿ ನಾವು ಹೋರಾಟಗಳನ್ನ ಶುರು ಮಾಡಿದ್ದೀವಿ. ಇದು ನಮಗೆ ಸತತವಾಗಿ 11ನೇ ದಿನ ಆಗ್ತಿದೆ ಸರ್. ಇನ್ನೂ ಯಾವುದೂ ನಮಗೆ ರೆಸ್ಪಾನ್ಸ್ ಬಂದಿಲ್ಲ. ಸೊ ಹಾಗಾಗಿ ನಿಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.